ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನಿಮಿಷಾಯ ನಮಃ. ಉತ ಸೂರ್ಯರಿಂದ್ರೋ ರಾಯೋ ವಿಶ್ವಭಾರಸ್ಯ ದಾತಾ ವೃಷಾ ಮದ ಇಂದ್ರೇ ಶ್ಲೋಕ ಉಕ್ಥಾ ಸ ಚ ಸೋಮೇಶು ಸುತಪಾ ಋಜೀಷಿ. ವಿಷ್ಣು ಸಹಸ್ರನಾಮ ಸ್ತೋತ್ರದ 219ನೇ ನಾಮ ನಿಮಿಷ ಅನ್ನೋದು. ಕೆಲವು ಕಡೆ ಈಗಾಗಲೇ ಹೇಳಿದೆ ಅದು 216ನೇ ನಾಮ ಅಂತ. ಹೀಗೆ ಅದು ನಾವು ನೋಡ್ತಿರೋ ಕ್ರಮದಲ್ಲಿ 219ನೇ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಇದೆರಡನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಮೂಲ ಋಗ್ವೇದದಲ್ಲಿ 6ನೇ ಮಂಡಲದ 23 ಮತ್ತು 24ನೇ ಸೂಕ್ತಗಳಲ್ಲಿ ಏನೊಂದು ಮಂತ್ರ ಕಂಡು ಬರ್ತದೆ. 23ನೇ ಸೂಕ್ತದ ಕೊನೆಯ ಒಂದು ಭಾಗ ಮತ್ತು 24ನೇ ಸೂಕ್ತದ ಮೊದಲ ಮಂತ್ರದ ಪೂರ್ವಾರ್ಧ, ಇದಿಷ್ಟನ್ನು ಸೇರಿಸಿ ಈ ಬೃಹತಿ ಮಂತ್ರ ಸಂಪನ್ನ ಆಗಿದೆ. ನಾವೀಗ ಅದನ್ನು ನೋಡಿ ತೊಡಗಿದ್ದೀವಿ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಇವರೆಲ್ಲ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಿದ್ದೀವಿ. ಮತ್ತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ನಾನೇನು ಅರ್ಥ ಅನುಸಂಧಾನ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಆ ಅರ್ಥವನ್ನು ಇನ್ನೊಂದು ಬಾರಿ ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ. ಸೂರ್ಯ ಅಂದರೆ ಸರ್ವಜ್ಞನಾದಂತಹ, ಸನ್ಮಾರ್ಗ ಪ್ರೇರಕ ಅಂತಲೂ ಅರ್ಥ ಆಗ್ಬೋದು, ಅದು ಚೆನ್ನಾಗಿದೆ. ಜಾಗೃತ, ಸದಾ ಜಾಗೃತ. ಸರ್ವಜ್ಞ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಹೇಳ್ತಾರೆ, ಸನ್ಮಾರ್ಗ ಪ್ರೇರಕ ಅಂತ ಸಾಯಣಾಚಾರ್ಯ ಹೇಳ್ತಾರೆ, ಸದಾ ಜಾಗೃತ ಅಂತ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ವಿಶ್ವವಾರಸ್ಯ, ಎಲ್ಲರಿಗೂ ಅಪೇಕ್ಷಿತವಾದ ಸಂಪತ್ತನ್ನು ಇವನು ದಾತ, ಭಕ್ತರಿಗೆ ಕೊಡುವವನು. ಇಂದ್ರೆ, ಈ ಭಗವಂತನಲ್ಲಿ ಏನೊಂದು ಸಂತೋಷ, ಮದ ಅಂದರೆ ಸಂತೋಷ ಇದೆ, ಮತ್ತು ಶ್ಲೋಕ ಅಂದರೆ ಯಶಸ್ಸು, ಅವನು ಕೀರ್ತಿ ಇದೆ, ಅದೆಲ್ಲವೂ ಕೂಡ ವೃಷ ಶ್ರೇಷ್ಠವಾಗಿದೆ. ಮತ್ತು ಭಕ್ತರಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಕೊಡುವಂಥದ್ದೂ ಆಗಿದೆ. ಆ ಭಗವಂತನನ್ನು ನಾವು ಶ್ರೇಷ್ಠವಾದ ಆನಂದವುಳ್ಳವನು, ಶ್ರೇಷ್ಠವಾದ ಕೀರ್ತಿ ಉಳ್ಳವನು ಅಂತ ಉಪಾಸಿಸಿದರೆ ನಮಗೂ ಕೂಡ ಆ ಆನಂದದ ಒಂದು ಬಿಂದು, ಆನಂದದ ಸಿಂಧುವಿನ ಒಂದು ಬಿಂದು, ಮತ್ತು ಅವನ ಅನಂತವಾದ ಕೀರ್ತಿಯಲ್ಲಿ ಒಂದು ಸ್ವಲ್ಪ ಕೀರ್ತಿ, ಇದು ನಮಗೂ ಕೂಡ ಪ್ರಾಪ್ತ ಆಗ್ತದೆ. ಅದಕ್ಕಾಗಿ ಆನಂದ ಮತ್ತು ಶ್ಲೋಕ ಶ್ರೇಷ್ಠವಾಗಿದೆ. ಅದಲ್ಲದೆ ನಮಗೂ ಕೂಡ ಅಂಥ ಒಂದು ಆನಂದವನ್ನು ಮತ್ತು ಕೀರ್ತಿಯನ್ನು ಅದು ಕೊಡ್ತದೆ ಅಂತ ಅರ್ಥ. ಹಾಗೂ ಆ ವೃಷ ಅನ್ನೋದಕ್ಕೆ ಅರ್ಥ ನಾವು ತಿಳ್ಕೋಬಹುದು. ಹಿಂದೆ ಕೆಲವರು ವ್ಯಾಖ್ಯಾನಕಾರರು ಅದನ್ನು ಹೇಳಿದ್ದನ್ನು ನಾನು ಕಳೆದ ದಿವಸ ಹೇಳಿದ್ದೆ. ಈ ಇಂದ್ರ ಸೋಮಯಾಗಗಳಲ್ಲಿ ನಮ್ಮ ಭಕ್ತಿಪೂರ್ಣವಾದ ಮನಸ್ಸನ್ನೇನು ನಾವು ಅವನಿಗೆ ಅರ್ಪಣೆ ಮಾಡಿ ನಮ್ಮ ಜೀವನ ನಡೆಸ್ತೀವಿ, ಅದೇ ಸೋಮಯಾಗ. ಭಕ್ತಿಪೂರ್ಣವಾದ ಭಕ್ತಿ ವೈರಾಗ್ಯಗಳಿಂದ ತುಂಬಿದ ಇಡೀ ಜೀವನವೇ ಸೋಮಯಾಗ. ಈ ಸೋಮಯಾಗದಲ್ಲಿ ನಾವು ಬೃಹತಿ ಮಂತ್ರವನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ಪಠನ ಮಾಡಿದಾಗ ಅದೇ ಉಕ್ತ, ಆ ಉಕ್ತದ ಜೊತೆಗೆ, ಸಚ ಅಂದರೆ ಜೊತೆಗೆ, ಸುತಪಾಹ ನಾವು ಹಾಗೆ ಪಠನ ಮಾಡಿದಾಗ ನಮಗವನು ಈ ಸುತಪಾಹ ಆ ಸೋಮ ರಸವನ್ನು, ಭಕ್ತಿಪೂರ್ಣವಾದ ನಮ್ಮ ಮನಸ್ಸನ್ನು ಅವನು ಸ್ವೀಕಾರ ಮಾಡ್ತಾನೆ. ನಾವು ಜೀವನ ಯಜ್ಞಕ್ಕೆ ಆತನನ್ನು ಆಹ್ವಾನಿಸಿದಾಗ ಆತ ಅಲ್ಲಿಗೆ ಬಂದು ನಾವು ಬೃಹತಿ ಮಂತ್ರದ ಅರ್ಥಾನುಸಂಧಾನ ಪೂರ್ವಕ ಪಠನ ಏನು ಮಾಡ್ತಾ ಇದ್ದೀವಿ ಅದನ್ನು, ನಾವು ಕೊಡುವಂತಹ ಭಕ್ತಿಯನ್ನು ಎರಡನ್ನೂ ನೋಡಿ ಆಸ್ವಾದಿಸ್ತಾನೆ ಅಂತ ಹೀಗದರ ತಾತ್ಪರ್ಯ. ಋಜೀಷಿ ಅಂತ ಅವನಿಗೆ ಹೆಸರು. ಋಜೀಷಿ ಅಂದರೆ ದೃಢವಾದಂಥ ಸ್ವರೂಪವುಳ್ಳವನು, ತನ್ನ ಸ್ಥಾನದಿಂದ ಎಂದೂ ವಿಚಲಿತನಾಗದೇ ಇದ್ದವನು. ಅಂಥ ಈ ಭಗವಂತ ಸೋಮಯಾಗದಲ್ಲಿ ನಮ್ಮ ಬಳಿಗೆ ಬಂದು
ನಮ್ಮ ಜೀವನವೆಂಬ ಸೋಮಯಾಗದಲ್ಲಿ ನಮ್ಮ ಬಳಿಗೆ ಬಂದು ನಾವು ಮಾಡುವ ಬೃಹತಿ ಸಹಸ್ರದ ಪಠನವನ್ನು, ನಾವು ತೋರಿಸುವ ಭಕ್ತಿಯನ್ನು ಎರಡನ್ನೂ ಆಸ್ವಾದಿಸ್ತಾನೆ ಅಂತ ಅರ್ಥ. ಅಂದ್ರೆ ಪಾನ ಮಾಡುವವನು. ಉಕ್ತ ಅಂದ್ರೆ ಬೃಹತಿ ಮಂತ್ರ. ಅದು ಐತರೆಯ ಭಾಷ್ಯದಲ್ಲಿ ಬಂದಿರುವುದನ್ನ ಕಳೆದ ದಿವಸ ತೋರಿಸಿದ್ದೆ. ಬೃಹತಿ ಸಹಸ್ರ ರೂಪೇಚ್ಛ ಉಕ್ತೇ ಅಂತ. ಮತ್ತೆ ರಜೀಶ ಅಂದ್ರೆ ದಾಢ್ಯ ಹೇತೋಹ ರಜೀಶಾಖ್ಯಂ. ಭಗವಂತ ದೃಢವಾದ ಸ್ವರೂಪವುಳ್ಳನಾದ್ರಿಂದ ಆತನನ್ನ ರಜೀಶ ಅಂತ ಹೀಗೆ ಹೇಳ್ತಾರೆ. ಮಿಷಧಾತುವಿಗೆ ಅನೇಕ ಅರ್ಥಗಳಿವೆ. ಜಾಗರಣ ಒಂದು, ಎಚ್ಚರವಾಗಿರುವುದು ಸದಾ ಅಂತ ಅರ್ಥ. ಮತ್ತಿನ್ನೊಂದು ಸೇಚನ, ವರ್ಷಿಸುವುದು, ಏನನ್ನಾದರೂ ಕೊಡುವುದು, ಸಿಂಪಡಿಸುವುದು. ಸಂಗಮ, ಪರಸ್ಪರ ಮಿಲನ. ಮತ್ತು ವಾಕ್, ಇವಿಷ್ಟ ಅರ್ಥಗಳು ಅಲ್ಲಿ ಕಾಣಿಸ್ತವೆ. ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ಗಮನಿಸಿದಾಗ ನಂಗೆ ಇಷ್ಟ ಅರ್ಥಗಳು ಕಂಡು ಬಂದವು. ಇಲ್ಲಿ ನಿಮಿಷ ಅಂದ್ರೆ ಏನರ್ಥ? ನೀ ಅಂದ್ರೆ ಚೆನ್ನಾಗಿ, ಮಿಷ ಅಂದ್ರೆ ಜಾಗೃತನಾಗಿರುವವನು, ಚೆನ್ನಾಗಿ ಜಾಗೃತನಾಗಿರುವವನು ಅಂತ ಅದರ ಅರ್ಥ. ಯಾವಾಗಲೂ ಎಚ್ಚರದಿಂದಿರುವವನು, ಯಾವಾಗಲೂ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲಿಯೂ ಎಲ್ಲ ವ್ಯಕ್ತಿಗಳ ವಿಷಯದಲ್ಲಿಯೂ ಜಾಗೃತನಾಗಿರುವವನು ಅಂತ ಅದರ ಅರ್ಥ ನಾವು ತಿಳ್ಕೋಬಹುದು. ಅದನ್ನ ನಿತರಾಮ್ ಮಿಷನ್ ಜಾಗರವಾನ್ ಅನ್ನೋ ಅರ್ಥವನ್ನು ರಘುನಾಥ ಸ್ವಾಮಿಗಳು ಹೇಳೇ ಇದ್ದಾರೆ. ಸೂರ್ಯನ ಶಬ್ದಕ್ಕೆ ಕೋಶಗಳ ಪ್ರಕಾರನೇ ಜ್ಞಾನಿ ಅಂತ ಅರ್ಥ ಇದೆ. ಶೂ ಪ್ರಸವೆ, ಯಾರು ಶ್ರೇಷ್ಠವಾದ ವಾಕ್ಯಗಳನ್ನು ನಮಗೆ ಉಪದೇಶ ಮಾಡುವ ಮೂಲಕ ನಮಗೆ ಜ್ಞಾನವನ್ನು ಕೊಡ್ತಾರೋ ಅವನೇ ಸೂರಿ. ಸುಪ್ರಸವ, ಹೊರ ಹಾಕುವುದು, ಡೆಲಿವರ್ ಮಾಡುವುದು ಅಂತ ಅರ್ಥ. ಉರಗತವು ಅಂತನೂ ಮತ್ತೊಂದು ಧಾತು ಇದೆ. ಶೂಂ ಪ್ರಸವೇ ಅಂತ ಧಾತು ಇರುವಂತೆ ಉರಗತವು ಅಂತ ಒಂದು ಧಾತು ಇದೆ. ಅದಕ್ಕೆ ಸು ಒಂದು ಉಪಪದ ಸೇರಿಸಿದ್ರೆ ಶೂರ ಅಂತ ಆಗ್ತದೆ. ಅಂದ್ರೆ ಚೆನ್ನಾಗಿ ತಿಳಿಯುವವನು ಅಂತ ಅರ್ಥ. ಚೆನ್ನಾಗಿ ಎಲ್ಲ ದೇಶವನ್ನು, ಎಲ್ಲ ಕಾಲವನ್ನು, ಎಲ್ಲ ವ್ಯಕ್ತಿಗಳನ್ನು ಚೆನ್ನಾಗಿ ತಿಳಿದವನು ಅನ್ನೋ ಅರ್ಥ ಸೂರ್ಯ ಎಂಬ ಶಬ್ದದಿಂದ ಬರ್ತದೆ. ಇದು ನಾನು ಅದನ್ನ ಮಾಡಿಕೊಂಡಂತಹ ಅರ್ಥ ಸೂರ್ಯ ಎಂಬ ಶಬ್ದಕ್ಕೆ. ಉರಗತವನ್ನು ಧಾತುವನ್ನು ಉಪಯೋಗ ಮಾಡಿಕೊಂಡದ್ದು ನನ್ನ ಟಿಪ್ಪಣಿಯಲ್ಲಿ ಕಾಣಿಸ್ತದೆ. ಇಂದ್ರ ಶಬ್ದವು ಕೂಡ ಸರ್ವಜ್ಞತ್ವವನ್ನೇ ಹೇಳ್ತದೆ. ಇಲ್ಲಿಂದ ನಾವು ಇವತ್ತು ನೋಡಬೇಕಾದಂತಹ ಭಾಗ. ಇಂದ್ರ ಶಬ್ದ ಸರ್ವಜ್ಞತ್ವವನ್ನು ಹೇಗೆ ಹೇಳ್ತದೆ ಅಂದ್ರೆ ಇದಂ ದದರ್ಶ ಇತಿ ಅಂತ. ಹಿಂದೆ ನಾವು ಸತ್ಯ ಎಂಬ ನಾಮದ ಅರ್ಥವನ್ನು ನೋಡುವಾಗ ಅದನ್ನು ನೋಡಿದ್ದೇವೆ. ದದರ್ಶೇದಂ ಇಂದ್ರಸ್ಸ ಪರಮೈಶ್ವರ್ಯಾತ್ ಇದಂ ಉದ್ದೇಶ್ಯತೆ ಧೃತೆ ತದರ್ಶೇದಂ ದೀಪ್ತಿಮತ್ವಾತ್ ಇದಂ ರಾತೀತಿವಾ ಭವೇತ್. ಇಷ್ಟು ನಮ್ಗೆ ಕಂಡು ಬಂದಿರೋದು. ಪರಮೈಶ್ವರ್ಯ, ಅತ್ಯಂತ ಅದ್ಭುತವಾದ ಐಶ್ವರ್ಯವುಳ್ಳವನಾದ್ದರಿಂದ ಆತ ಇಂದ್ರ. ಮತ್ತೆ ಇದಂ ಉದ್ದೇಶ್ಯತೆ ಧೃತೆ, ನಾವೆಲ್ಲರೂ ಭೋಗ ಮಾಡುವುದಕ್ಕಿಂತ ಮುಂಚೆ ತಾನು ಈ ರೂಪ ರಸ ಗಂಧ ಮೊದಲಾದವುಗಳನ್ನ ಭೋಗ ಮಾಡಿ ಆಮೇಲೆ ನಮಗೆ ಕೊಡ್ತಾನೆ. ಮತ್ತೆ ದದರ್ಶೇದಂ, ಈ ಜಗತ್ತೆಲ್ಲವನ್ನು ಕೂಡ ನೋಡ್ತಾನೆ. ದೀಪ್ತಿಮತ್ವ, ಪ್ರಕಾಶಶಾಲಿಯೂ ಆಗಿದ್ದಾನೆ. ಇದಂ ರಾತೀತಿ, ನಮಗೆ ಬೇಕಾದ್ದೆಲ್ಲವನ್ನು ಕೊಡ್ತಾನೆ. ಇದಂ ಅಂದ್ರೆ ನಮಗೆ ಬೇಕಾದನ್ನು ಕೊಡ್ತಾನೆ. ಆದ್ರಿಂದ ಆತ ಇಂದ್ರ ಅಂತ. ಅಲ್ಲಿ ಇಂದ್ರ ಶಬ್ದ ದದರ್ಶೇದಂ ಅನ್ನೋ ಮಾತಿನಿಂದ ಸರ್ವಜ್ಞತ್ವವನ್ನೇ ಹೇಳ್ತದೆ ಅಂತ ಋಗ್ಭಾಷ್ಯ ಟೀಕಾದಲ್ಲಿ ಬಂದಿರೋದನ್ನು ನಾವು ನೋಡಿದ್ವಿ. ಆದ್ರಿಂದ ಇಂದ್ರ ಶಬ್ದವು ಸರ್ವಜ್ಞತ್ವವನ್ನೇ ಹೇಳ್ತದೆ. ನಿಮಿಷ ಅನ್ನೋ ಶಬ್ದವು ಕೂಡ ಸರ್ವಜ್ಞತ್ವವನ್ನೇ ಹೇಳ್ತದೆ. ಇದಿನ್ನೊಂದು ಸಂಬಂಧ. ನಿಮಿಷ ಶಬ್ದ ಮತ್ತು ಸೂರ್ಯ ಶಬ್ದಗಳು ಸರ್ವಜ್ಞತ್ವವನ್ನು ಹೇಳ್ತವೆ ಅಂತ ಒಂದು, ಇಂದ್ರ ಶಬ್ದವೂ ಸರ್ವಜ್ಞತ್ವವನ್ನು ಹೇಳ್ತದೆ ಅಂತ ಮತ್ತೊಂದು ಸಂಬಂಧ. ಮುಂದೆ ನಿಮಿಷ ಅಂದ್ರೆ ನಿತರ ಮಿಷತಿ, ಸುರಿಸ್ತಾನೆ ಭಕ್ತರ ಮೇಲೆ, ಸೇಚನ ಮಾಡ್ತಾನೆ. ಏನು ಸೇಚನ ಮಾಡ್ತಾನೆ ಅಂದ್ರೆ ಭಕ್ತಾಭೀಷ್ಟಂ, ಅವರವರ ಅಭೀಷ್ಟವನ್ನ ಅವರ ಮೇಲೆ ಸುರಿಸ್ತಾನೆ. ಆದ್ರಿಂದ ಇದು ನಿಮಿಷ ಅನ್ನೋ ಶಬ್ದಕ್ಕೆ ಎರಡನೇ ಅರ್ಥ. ಸರ್ವಜ್ಞ ಅಂತ ಒಂದು ಅರ್ಥ ನೋಡಿದ್ವಿ, ಇದು ಎರಡನೇ ಅರ್ಥ. ಹೀಗೆ ಆ ನಿಮಿಷ ಎಂಬ ಶಬ್ದಕ್ಕೆ ಏನು ಅರ್ಥ ಬರ್ತದೆ, ಇದು ಈ ಮೂರನೇ ಸಂಬಂಧ. ಇದನ್ನ ಬೃಹತಿ ಮಂತ್ರದಲ್ಲಿ ಇಂದ್ರ ಎಂಬ ಶಬ್ದ ವರ್ಣನೆ ಮಾಡ್ತದೆ. ಯಾಕಂದ್ರೆ ಇಂದ್ರ ಎಂಬ ಶಬ್ದವು ಕೂಡ ಭಕ್ತಾಭೀಷ್ಟವನ್ನು ಕೊಡುವವನು ಅಂತಾನೆ ಅರ್ಥ ಆಗ್ತದೆ. ಇದು ನಾವು ನೋಡ್ತಿರುವುದು ಮೂರನೇ ಸಂಬಂಧ. ಅರ್ಥ ಎರಡನೇದ್ದು. ನಿಮಿಷ ಅಂದ್ರೆ ಸರ್ವಜ್ಞ ಅಂತ ಅರ್ಥ,
ಆ ನಿಮಿಷ ಎಂಬ ನಾಮದ ಅರ್ಥವನ್ನ ಸೂರಿ ಶಬ್ದವೂ ಹೇಳ್ತದೆ, ಇಂದ್ರ ಶಬ್ದವೂ ಹೇಳ್ತದೆ ಅಂತ ಎರಡು ವಿಧವಾದ ಸಂಬಂಧ ನಾಮಕ್ಕೂ ಬೃಹತಿಗೂ. ಮೂರನೇ ವಿಧವಾದ ಸಂಬಂಧ ಸಕಲವನ್ನು ಕೊಡುವವನು ಅನ್ನೋ ಅರ್ಥ ಎರಡಕ್ಕೂ ಇದೆ, ನಿಮಿಷ ಎಂಬ ಶಬ್ದಕ್ಕೂ ಮತ್ತೆ ಇಂದ್ರ ಎಂಬ ಶಬ್ದಕ್ಕೂ. ಅದಲ್ಲದೆ ವಿಶ್ವವಾರಸ್ಯ ದಾತ ಅಂತ ಸ್ಪಷ್ಟವಾಗಿಯೇ ಇದೆ, ಎಲ್ಲರಿಗೂ ಬೇಕಾದ್ದೆಲ್ಲವನ್ನು ಕೂಡ ಕೊಡುವವನು ಅಂತ ಹೀಗೆ ಅರ್ಥವೇ ಇದ್ದೇ ಇದೆ. ಆದ್ದರಿಂದ ಇಂದ್ರ ಎಂಬ ಶಬ್ದವು ವಿಶ್ವವಾರಸ್ಯ ದಾತ ಎಂಬುದು ಇದಿಷ್ಟೂ ಕೂಡ ನಿಮಿಷ ಶಬ್ದವನ್ನ ಚೆನ್ನಾಗಿ ವ್ಯಾಖ್ಯಾನ ಮಾಡಿದೆ. ಅಂತೂ ಮೂರು ರೀತಿಯಾದ ಸಂಬಂಧ ಅಂತ ತಿಳ್ಕೋಬಹುದು, ಅಥವಾ ಎರಡೇ ರೀತಿಯಾದ ಸಂಬಂಧ. ಒಂದು ಸರ್ವಜ್ಞ ಅಂತ ಸಂಬಂಧ, ಇನ್ನೊಂದು ಭಕ್ತರಿಗೆ ಅಪೇಕ್ಷಿತವಾದ ಎಲ್ಲವನ್ನೂ ಕೊಡುವವನು ಅಂತ. ಇವೆರಡು ಸಂಬಂಧಗಳನ್ನ ನಾವು ತಿಳ್ಕೋಬಹುದು. ಇದರ ಭಾವಾರ್ಥ ಏನಾಯ್ತು? ಸರ್ವಜ್ಞನೂ ಪರಮೇಶ್ವರನೂ ಆದಂಥ ಈ ಭಗವಂತ ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸುವನು. ಈ ದೇವನ ಸ್ವರೂಪ ಸುಖ ಮತ್ತು ವೈಭವ, ಯಶಸ್ಸು, ಕೀರ್ತಿ ಏನಿದೆ ಅವೆರಡೂ ಕೂಡ ಬಹಳ ದೊಡ್ಡದು. ಮತ್ತೆ ಭಕ್ತರಿಗೂ ಸುಖ ಮತ್ತು ಯಶಸ್ಸನ್ನು ಕೊಡುವಂಥದ್ದು. ಅದನ್ನು ಅನುಸಂಧಾನ ಮಾಡಿದರೆ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ. ನಾವು ಭಕ್ತರು ಭಗವಂತನನ್ನು ಹೇಗೆ ಉಪಾಸಿಸ್ತಾರೋ ಅವನಿಗೆ ಅದೇ ಥರ ಎಲ್ಲವೂ ಕೂಡ ಸಿಗ್ತದೆ ಅಂತ ಅರ್ಥ. ಆದ್ದರಿಂದ ನೀನು ಆನಂದವುಳ್ಳವನು ಅಂತ ಉಪಾಸನೆ ಮಾಡಿದರೆ ನಮಗೂ ಆನಂದ ಸಿಗ್ತದೆ. ಹಾಗೆ ಶಾಸ್ತ್ರ ಅದನ್ನು ಹೇಳಿದೆ, ಆಪಾದನಖಾತ್ ಆನಂದ ಏವ ಆನಂದಶ್ಮಶ್ರು ಆನಂದಮುಖ, ಆನಂದಶ್ಮಶ್ರು ಗಡ್ಡ ಮೀಸೆ ಆಪಾದನಖಃ, ಕಾಲಿನಿಂದ ಹಿಡಿದು ತಲೆಯವರೆಗೂ ಆನಂದ ಏವ, ಇದು ಆನಂದ ಸ್ವರೂಪನೇ ಆಗಿದ್ದಾನೆ. ಏನಮೇವಂ ಆನಂದಂ ವೇದ ಆನಂದ ಏವ ಸ್ವಭವತಿ. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ವಿವರಣ ಅದು. ಯಾರು ಭಗವಂತನ ಆನಂದ ಸ್ವರೂಪ ಅಂತ ತಿಳಿತಾನೆ ಅವನು ಆನಂದವನ್ನೇ ಪಡಿತಾನೆ. ಎಲ್ಲ ವಿಧದಿಂದಲೂ ದೃಢ ಇವನು, ತನ್ನ ಸ್ಥಾನದಿಂದೆಂದು ಚ್ಯುತನಾಗದೇ ಇರುವಂಥವನು. ಅಂಥ ಈ ದೇವ ಸೋಮಯಾಗಗಳಲ್ಲಿ ಭಕ್ತಿಪೂರ್ಣವಾದ ಮನಸ್ಸಿನಿಂದ ಏನೊಂದು ಜೀವನ ನಡೆಸ್ತೀವಿ ಅಂತಹ ಸೋಮಯಾಗದಲ್ಲಿ, ಅಂದ್ರೆ ಜೀವನ ಯಜ್ಞದಲ್ಲಿ ಬಂದು ಬೃಹತಿ ಮಂತ್ರದ ಜೊತೆಗೇನೆ ಸುತ ಅಂದ್ರೆ ನಾವು ಹಿಂದಿಟ್ಟಿರುವಂಥ ಈ ಮನಸ್ಸಿನ ಭಕ್ತಿ, ಆ ಮನದ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಇಷ್ಟಿಟ್ಟು ಅದರ ಒಟ್ಟು ಭಾವಾರ್ಥ. ಇನ್ನು ಮುಂದೆ ಆ ನಿಮಿಷ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಭಗವಂತ ಹೇಗೆ ನಿಮಿಷ, ಎರಡು ಅರ್ಥಗಳಿರೋದನ್ನ ಹೇಳಿದೆ. ಒಂದು ನಿಮೀಲಿತಾಕ್ಷನಾಗಿ ಮಲಗಿರ್ತಾನೆ, ಮತ್ತಿನ್ನೊಂದು ಆತ ಎಚ್ಚರದಿಂದ ಇರ್ತಾನೆ ಅಂತನೂ ಅರ್ಥ ಇದೆ. ಅದಕ್ಕೆ ಸಂಬಂಧಪಟ್ಟ ಉಲ್ಲೇಖಗಳನ್ನ ಬೇರೆ ಬೇರೆ ಕಡೆ ಬಂದದನ್ನ ಸಗ್ರಿ ರಾಘವೇಂದ್ರಾಚಾರ್ಯರು ನಮ್ಮ ಗುರುಗಳು ಸಂಗ್ರಹ ಮಾಡಿದ್ದನ್ನ ನೋಡೋಣ. ಯಾವಾಗಲೂ ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಾನೆ, ಪ್ರಳಯ ಕಾಲದಲ್ಲಿ ಯೋಗ ನಿದ್ರೆಯಲ್ಲಿ ವಿಶೇಷವಾಗಿರ್ತಾನೆ. ಯೋಗ ನಿದ್ರೆಯ ನೇತ್ರ ನಿಮೀಲನಾತ್ ನಿಮಿಷ, ಇವೆಲ್ಲ ಕೆಲವು ಅರ್ಥಗಳು ಬೇರೆ ಬೇರೆ ಜ್ಞಾನಿಗಳು ಹೇಳಿದ್ದೆ. ಇದು ಯೋಗ ನಿದ್ರೆಯಿಂದ ಯಾವತ್ತು ಕಣ್ಣನ್ನು ಮುಚ್ಚಿಕೊಂಡಿರುವಂಥವನು ಅಂತನೋ ಅರ್ಥವನ್ನ ವಿದ್ಯಾಧಿರಾಜ ಸ್ವಾಮಿಗಳು ತಮ್ಮ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ನಿಮಿಷತಿ ಪ್ರಳಯ ಕಾಲದಲ್ಲಿ ತನ್ನ ಕಣ್ಣನ್ನು ಮುಚ್ಚಿಕೊಂಡಿರುವವನು ಅನ್ನೋ ಅರ್ಥವೂ ಕೂಡ ಇದೆ. ವಾಲ್ಮೀಕಿ ರಾಮಾಯಣದ ವ್ಯಾಖ್ಯಾನ ಮೊದಲಾದ ಕಡೆ ಹಾಗೆ ಕಾಣಿಸ್ತದೆ. ಉಪನಿಷತ್ತಿನಲ್ಲಿ ತಲವಕಾರ ಉಪನಿಷತ್ತಿನಲ್ಲಿ ಛಾಂದೋಗ್ಯ ಸಾಮವೇದಕ್ಕೆ ಸಂಬಂಧಪಟ್ಟ ತಲವಕಾರ ಉಪನಿಷತ್ನಲ್ಲಿ ಆತನನ್ನ ತಸ್ಯೈಷ ಆದೇಶೋ ನ್ಯಮೀಮಿಷದಾ ಇತಿ ಅಂತ ಬಂದಿದೆ. ನ್ಯಮೀಮಿಷತ್, ಇಲ್ಲಿ ನೀತಿ ಉಪಸರ್ಗಪೂರ್ವಕ ಮಿಷಧಾತುವೇ ಇರುವುದನ್ನು ಗಮನಿಸ್ಬೇಕು ನಾವು. ಅವನು ಯಾವತ್ತು ಕಣ್ಣು ಮುಚ್ಚಿಕೊಂಡೇ ಇರ್ತಾನೆ ಅಂತ ಭಗವಂತನನ್ನ ಉಪನಿಷತ್ತು ವರ್ಣನೆ ಮಾಡ್ತದೆ. ಅಕ್ಷ್ಣೋರ್ ನಿಮೀಲನಂ ಕೃತ್ವ ಯಕ್ಷೇತೆ ಕ್ಷೀರಸಾಗರೆ ಸಯೇವೈಕ ಪರಂ ಬ್ರಹ್ಮ ಇತಿ ಏವಂ ತಸ್ಯ ಉಪದೇಶನಂ ಅಂತ ಬ್ರಹ್ಮಪಾರ ಸ್ತೋತ್ರ ತಲವಕಾರ ಉಪನಿಷತ್ ಭಾಷ್ಯದಲ್ಲಿ ಉದ್ಧೃತವಾದ್ದು. ಕಣ್ಣುಗಳನ್ನು ಮುಚ್ಚಿಕೊಂಡು ಕ್ಷೀರಸಾಗರದಲ್ಲಿ ಆತ ಮಲಗಿರ್ತಾನೆ, ಅವನೇ ಪರಬ್ರಹ್ಮ, ಇದು ಆತನ ಉಪದೇಶ. ಭಾಗವತದಲ್ಲಿ ಕೂಡ 1ನೇ ಸ್ಕಂದದ 10ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ
ಸವೈ ಕಿಲಾಯಂ ಪುರುಷಃ ಪುರಾತನೋ ಯಯೇಕ ಆಸೀದ ವಿಶೇಷಾತ್ಮನೆ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ಆತ್ಮನ್ನಿಶಿ ಸುಪ್ತ ಶಕ್ತಿಷು ಅಂತ ವರ್ಣನೆ ಬಂದಿದೆ. ಈ ಭಗವಂತ ತನ್ನ ಕಣ್ಣು ಮುಚ್ಚಿಕೊಂಡು ಯಾವತ್ತೂ ಆ ಪ್ರಳಯ ಕಾಲದಲ್ಲಿ ಇರ್ತಾನಂತೆ. ಸುಪ್ತ ಶಕ್ತಿಷು, ಆತನ ಶಕ್ತಿಗಳು ಅಂದರೆ ಲಕ್ಷ್ಮಿ, ಶ್ರೀ ಭೂದುರ್ಗಾ ಮೊದಲಾದ ಲಕ್ಷ್ಮೀದೇವಿ ರೂಪಗಳೇನಿವೆ ಅವೆಲ್ಲ ಅಲ್ಲಿ ಮಲಗಿರ್ತಾವಂತ. ಅವು ಮಲಗುವುದು ಅಂದ್ರೆ ಭಗವಂತನು ತೀರ ಸಮೀಪದಲ್ಲಿರೋದು ಅಂತ ಹೀಗಾದ್ರ ಅರ್ಥ. ಶಕ್ತಿ ಅಂದ್ರೆ ಅಲ್ಲಿ ಲಕ್ಷ್ಮಿ ಅಂತ ಅರ್ಥ. ಇರ್ಲಿ, ನಿಮೀಲಿತಾತ್ಮ, ಕಣ್ಣನ್ನು ಮುಚ್ಚಿಕೊಂಡು ಅವನು ಮಲಗಿರ್ತಾನೆ ಆ ಪುರುಷ ಅಂತ ಅವನ ಬಗ್ಗೆ ವರ್ಣನೆ ಇದೆ. ಚತುರ್ಮುಖನ 100 ವರ್ಷ ಕಾಲ, 31,104 ಕೋಟಿ ವರ್ಷಗಳು ಆತನ ಆಯುಷ್ಯ. ಅದೆಷ್ಟು ಸೃಷ್ಟಿ ಈಗ ನಡೀತಿದೆ, ಅದರಲ್ಲಿ ಅರ್ಧ ಮುಗಿದಿದೆ. ಚತುರ್ಮುಖ ಬ್ರಹ್ಮ ಪ್ರಳಯ ಹೊಂದಿದ ಮೇಲೆ ಮತ್ತೆ 31,104 ಕೋಟಿ ವರ್ಷಗಳ ಕಾಲ ಸೃಷ್ಟಿ ಇರೋದಿಲ್ಲ. ಅದನ್ನೇ ಪರ ಅಂತ ಕರೀತಾರೆ. ಆಗ ಪರಮಾತ್ಮ ಹೀಗೆ ಕಣ್ಮುಚ್ಚಿ ಮಲಗಿರ್ತಾನೆ ಅಂತ ಹೀಗದರ ಅರ್ಥ. ಪರಮಾತ್ಮ ಕಣ್ಣು ಮುಚ್ಚಿ ಮಲಗಿದ್ದೂ ಕೂಡ ಅವನಿಗೆ ಅವನ ಜ್ಞಾನಕ್ಕೇನೂ ಕೊರತೆ ಇಲ್ಲ. ನಾವು ಕಣ್ಣು ಮುಚ್ಚಿದ್ರೆ ನಮಗೆ ಹೊರಗಿಂದ ಕಾಣಿಸೋದಿಲ್ಲ. ಅವನು ಕಣ್ಣು ಮುಚ್ಚಿದ್ರು ಮುಚ್ಚದೇ ಇದ್ರು ಎಲ್ಲ ಸಂದರ್ಭದಲ್ಲಿಯೂ ಅವನಿಗೆ ವಸ್ತುಗಳು ಕಂಡೇ ಕಾಣ್ತಿರ್ತವೆ. ಆದ್ರಿಂದ ಆತ ನಿಮಿಷ, ತುಂಬಾ ಸುಂದರವಾದಂತಹ ಶಬ್ದ ಇದು. ಮಲಗಿರುವ ರಂಗನಾಥ ಮೊದಲಾದ ಭಗವಂತನ ರೂಪಗಳನ್ನ ನಾವು ಹೀಗೆ ಧ್ಯಾನಿಸಬಹುದು. ನಿಮಿಷತಿ ನಿಮೀಲತಿ ಅನೇನ ಸರ್ವಂ ಜೀವಜಾತಮಿತಿ ನಿಮಿಷಃ. ಇವನಿಂದಲೇ ಈ ಜಗತ್ತೆಲ್ಲವೂ ಕೂಡ ಕಣ್ಣು ಮುಚ್ಚುವುದು. ಮಲಗುವಾಗ, ಸ್ವಪ್ನದಲ್ಲಿ ಮಲಗುವಾಗ ಮತ್ತು ಮರಣಾವಸ್ಥೆಯಲ್ಲಿ ನಾವು ಕಣ್ಣು ಮುಚ್ಕೋತೀವಲ್ಲ, ಅದೆಲ್ಲ ಇವನಿಂದಲೇ. ಅತ್ರೈತತ್ ಸರ್ವಂ ಅರ್ಪಿತಂ ಏಜತ್ ಪ್ರಾಣನ್ ನಿಮಿಷಚ್ಚಯತ್ ಅಂತ ಅಥರ್ವಣ ಉಪನಿಷತ್ನಲ್ಲಿ ಕಣ್ಣು ಮುಚ್ಚುವ ಏನೊಂದು ಪ್ರಸಂಗ ಇದೆ, ಅದೆಲ್ಲವೂ ಕೂಡ ಭಗವಂತನ ಅಧೀನ ಅಂತ ವರ್ಣನೆ ಮಾಡಿದೆ. ಭಕ್ತರ ಅಭೀಷ್ಟಗಳನ್ನು ಪೂರೈಸುವವನು ಅನ್ನೋ ಅರ್ಥವನ್ನ ನಾನು ಹಿಂದೆ ಹೇಳಿದ್ದೆ. ಅದು ಮಿಷಸೇಚನೆ, ಅದನ್ನ ಇಲ್ಲಿಂದನೇ ತಗೊಂಡಿದ್ದೆ. ಸಗರಿ ರಾಘವೇಂದ್ರಾಚಾರ್ಯ ಹೇಳಿದ್ದನ್ನೇ. ನಿತರಾಮ್ ಚೆನ್ನಾಗಿ ಮೇಷತಿ, ಭಕ್ತರ ಅಭೀಷ್ಟಗಳನ್ನು ಕೊಡುವವನು ಅಂತ ಅರ್ಥ. ಇನ್ನೊಂದು, ಈ ಇಂದ್ರಿಯಾಭಿಮಾನ ದೇವತೆಗಳು ಪರಸ್ಪರ ಸ್ಪರ್ಧೆ ಮಾಡ್ತಾನೆ ಅಂತ ಬನ್ನಂಜ ಗೋವಿಂದಾಚಾರ್ಯ ಏನು ಅರ್ಥ ಹೇಳಿದ್ರು, ಅದು ಉಪನಿಷತ್ತುಗಳಲ್ಲಿ ಬಂದಿದೆ. ದೇವತೆಗಳು ಪರಸ್ಪರ ಸ್ಪರ್ಧೆ ಮಾಡ್ತಾರೆ, ದೇವದಾನವರು ಸ್ಪರ್ಧೆ ಮಾಡ್ತಾರೆ. ಅವರೆಲ್ಲರ ಸ್ಪರ್ಧೆ ನಡೆಯುವುದು ಇಲ್ಲಿಯೇ. ಅಷ್ಟೇ ಅಲ್ಲ, ದಾನವರು ಕೆಲವು ಬಾರಿ ಸ್ಪರ್ಧೆ ಮಾಡ್ತಿರ್ತಾರೆ. ಅದೆಲ್ಲವೂ ಕೂಡ ಈತನಿಂದಲೇ ನಡೆಯೋದು. ಹೀಗೆ ಜಗತ್ತಿನಲ್ಲಿ ಯಾವತ್ತು ಸತ್ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳು ಅವುಗಳ ನಡುವಿನ ಸ್ಪರ್ಧೆಗೆ ಈತನೇ ಕಾರಣ, ಸಾಕ್ಷಿಯಾಗಿದ್ದಾನೆ. ತುಂಬ ಸುಂದರವಾದಂತಹ ಒಂದು ಉಪಾಸನೆ ಇದು. ಜಗತ್ತಿನಲ್ಲಿ ಅನೇಕ ಬಾರಿ ಧರ್ಮ ಮೇಲೇಳ್ತದೆ, ಅಧರ್ಮ ನಷ್ಟ ಆಗ್ತದೆ. ಮತ್ತೆಷ್ಟೋ ಬಾರಿ ಅಧರ್ಮವೇ ಮೇಲೆದ್ದು ಕುಣಿತಾ ಇರ್ತದೆ, ಧರ್ಮ ಕೆಳಗೆ ಬೀಳ್ತದೆ. ಅದನ್ನೆಲ್ಲವನ್ನೂ ಕೂಡ ಇವನೇ ಮಾಡಿಸುವವನು. ಧರ್ಮಾಧರ್ಮಗಳ ಸ್ಪರ್ಧೆಯನ್ನು ಮಾಡಿಸುವವನು ಇವನು. ಮತ್ತೆ ಆ ಧರ್ಮಾಧರ್ಮಗಳ ಸ್ಪರ್ಧೆ ನಡೀತಾ ಇದ್ದಾಗ ಈ ಭಗವಂತ ಯಾವಾಗ ಬಂದು ಅದನ್ನೆಲ್ಲ ನಿವಾರಣೆ ಮಾಡ್ತಾನೆ ಅಂತ ನಮಗೆಲ್ರಿಗೂ ಸಂದೇಹ ಬರುವಂತೆ ಕಾಣಿಸ್ತದೆ. ಯಾಕಂದ್ರೆ ಅವನು ಕಣ್ಣು ಮುಚ್ಚಿ ಮಲಗಿ ಬಿಟ್ಟಿದ್ದಾನೆ. ಇದನ್ನೆಲ್ಲವೂ ನೋಡ್ತಾ ಇದ್ದಾನೋ ಇಲ್ವಾ? ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್ ಅಂತ ನಾವು ತಿಳ್ಕೊಂಡಿದ್ದೇವೆ. ಭಗವಂತ ಸತ್ಯವನ್ನು ಕಾಣ್ತಾನೆ, ಯಾವಾಗ ಕಾಯ್ತಾನೆ ಅಂತ ಹೇಳ್ತೇವೆ. ಕಣ್ಣು ಮುಚ್ಕೊಂಡು ಮಲಗಿದ್ದಾನಲ್ಲ, ಕಾಣ್ತಾನೋ ಇಲ್ವಾ? ಕಣ್ಣು ತೆಗೆದ್ರೆ ಹೊರಗಿಂದ ಮಾತ್ರ ಕಾಣಿಸ್ತದೆ. ಕಣ್ಣು ಮುಚ್ಚಿ ಆಲೋಚನೆ ಮಾಡಿದರೆ ಎಲ್ಲವೂ ಕೂಡ ಕಾಣಿಸ್ತದೆ. ಯಾರು ಕಾಣಬಲ್ಲವರೋ ಜ್ಞಾನಿಗಳು ಅವರಿಗೆ. ಆದ್ರಿಂದ ಆ ಸ್ಪರ್ಧೆ ಏನು ಜಗತ್ತಲ್ಲಿ ನಡೀತಾ ಇದೆ, ಆ ಸ್ಪರ್ಧೆಯನ್ನು ಕೂಡ ಸಾಕ್ಷೀಭೂತನಾಗಿ ಅವನು ಕಣ್ಣು ಮುಚ್ಚಿ ನೋಡ್ತಾ ಇದ್ದಾನೆ. ದೈತ್ಯರ ಜೊತೆಗೆ ಸ್ಪರ್ಧಿಸುವವನು ಅಂತ ಕೂಡ ಸತ್ಯಸಂಧ ಸ್ವಾಮಿಗಳು ಅರ್ಥ ಹೇಳ್ತಾರೆ.
ನಿಮಿ ಎಂಬ ರಾಜ ತನ್ನ ವಂಶದಲ್ಲಿ ಬಹಳ ಶ್ರೇಷ್ಠನಾಗುವಂತೆ ಅವನು ಅನುಗ್ರಹ ಮಾಡಿದವನು ಅನ್ನೋ ಅರ್ಥವನ್ನು ಕೆಲವರು ಹೇಳಿದ್ದಾರೆ. ನನಗೆ ಯಾವ ಅರ್ಥ ಅಪೀಲ್ ಆಗ್ತದೋ, ಮನಸ್ಸಿಗೆ ಮುಖ್ಯ ಅನ್ನಿಸ್ತದೋ ಅದನ್ನು ಮಾತ್ರ ನಾನು ಹೇಳ್ತೇನೆ. ಅದರಿಂದ ಅದನ್ನು ನಾನು ಇಲ್ಲಿ ಹೇಳಲಿಲ್ಲ, ಉಳಿದವರು ಹೇಳಿದ್ರು ಕೂಡ ಹೇಳಲಿಲ್ಲ. ಈಗ ಒಂದು ಸಂಕ್ಷಿಪ್ತವಾದ ಮಾತಿನಲ್ಲಿ ಅದನ್ನು ಹೇಳಿ ಮುಗಿಸಿದೆ. ಭಗವಂತ ಸರ್ವಜ್ಞ, ಭಕ್ತಾಭೀಷ್ಟದಾಯಕ ಅಂತನ್ನುವವನು ನಮಗೆ ಬೇಕಾದ ಅರ್ಥ. ಅಯೋಗ್ಯರ ಬಗ್ಗೆ ತನ್ನ ಕೃಪಾ ಕಟಾಕ್ಷವನ್ನು ಯಾವತ್ತೂ ಕೂಡ ಅವನು ಬೀರೋದಿಲ್ಲ. ಇಲ್ಲಿ ಮಿಷತಿ ಅಂದ್ರೆ ನೋಡುವವನು ಅಂತ ಅರ್ಥ. ಮತ್ತೆ ನೀ ಮಿಷತಿ ಅಂದ್ರೆ ಚೆನ್ನಾಗಿ ನೋಡುವವನು ಅಂತ ಅರ್ಥ. ನೀ ಅಂತ ಅನ್ನೋದಕ್ಕೆ ಚೆನ್ನಾಗಿ ಅಂತ ಅರ್ಥ ಇರುವಂತೆ ನೋಡದೇ ಇರುವುದು ಅಂತನೂ ಅರ್ಥ ಇದೆ. ಆದ್ರಿಂದ ಭಕ್ತರ ಕಡೆ ನೋಡ್ತಾನೆ, ಹೌದು, ಒಂದೇ ಶಬ್ದ, ನಿಮಿಷ ಅಂತ ಒಂದೇ ಶಬ್ದ. ಭಕ್ತರ ಕಡೆಗೆ ನೋಡ್ತಾನೆ ಅಂತ ಅರ್ಥ. ಅಭಕ್ತರ ಕಡೆಗೆ ನೋಡುವುದಿಲ್ಲ ಅಂತನೂ ಅರ್ಥ ಆಗ್ತದೆ. ನಿಮಿಷ ಅನ್ನೋ ಮಾತಿಗೆ ಆ ಅರ್ಥವೂ ಕೂಡ ಬರ್ತದೆ. ಪರಾಶರ ಭಟ್ಟರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಶ್ರೀ ವೈಷ್ಣವ ಸಂಪ್ರದಾಯದ ಪರಾಶರ ಭಟ್ಟರು ವ್ಯಾಖ್ಯಾನ ನಾವು ನೋಡ್ತಾ ಇದ್ದೀವಿ. ಅವರು ಆ ವ್ಯಾಖ್ಯಾನವನ್ನು ಮಾಡ್ತಾರೆ. ಮತ್ತೆ ಆ ಅರ್ಥವನ್ನೇ ಸಗ್ರಿ ರಾಘವೇಂದ್ರಾಚಾರ್ಯರು ತಮ್ಮ ವ್ಯಾಖ್ಯಾನದ ಸಂಗ್ರಹ ಮಾಡಿದ್ದಾರೆ. ಇದೆಲ್ಲ ಮುಗಿದ ಮೇಲೆ ಆ ಅರ್ಥವನ್ನು ಕೂಡ ನಾವು ನೋಡುವವರೇ ಇದ್ದೀವಿ. ಮಿಷ ಎಂಬ ಧಾತುವಿಗೆ ಸ್ಪರ್ಧೆ ಅಂತ ಅರ್ಥ ಇದೆ, ಜಾಗರಣ ಅಂತ ಅರ್ಥ ಇದೆ, ಮತ್ತೆ ಸಿಂಪಡಿಸುವುದು, ಸಂಗಮ ಅಂತ ಅರ್ಥ ಇದೆ. ಇಷ್ಟೆಲ್ಲ ಅರ್ಥಗಳಿರೋದನ್ನ ನಾವು ನೋಡಿದ್ದೇವೆ. ಅದರಲ್ಲಿ ವಾಕ್ ಅಂತ ಮತ್ತೊಂದು ಅರ್ಥ ಇದೆ ಅಂತ ಸಗ್ರಿ ರಾಘವೇಂದ್ರಾಚಾರ್ಯ ಸಂಗ್ರಹ ಮಾಡಿದ್ದಾರೆ. ಮಿಷ ಸ್ಪರ್ಧಾಯಾಮ್ ವಾಚಿಚ ಅಂತ ಇಷ್ಟು ಅರ್ಥಗಳಿವೆ. ಸ್ಪರ್ಧೆ, ಜಾಗರಣ, ಸೇಚನ, ಸಂಗಮ ಮತ್ತು ವಾಕ್, ಇಷ್ಟ ಅರ್ಥಗಳು. ಆದ್ರಿಂದ ಎಲ್ಲಾ ಶಬ್ದಗಳಿಂದಲೂ ಈತ ವಾಚ್ಯನಾಗಿದ್ದಾನೆ. ನಿತರಾಮ್, ಚೆನ್ನಾಗಿ. ಮಿಷ್ಯತೆ, ಎಲ್ಲ ಪೌರುಷೀಯ ಶಬ್ದಗಳಿಂದ ಅಪೌರುಷೀಯ ಶಬ್ದಗಳಿಂದ ಎಲ್ಲದರಿಂದಲೂ ಹೀಗೆ ಅವನು ವಾಚ್ಯನಾಗಿದ್ದಾನೆ. ಆದ್ರಿಂದ ಆತನನ್ನ ನಿಮಿಷ ಅಂತ ಹೇಳಬೇಕು. ಆ ಸಂಬಂಧವೂ ಕೂಡ ಇದು ನಾವು ನೋಡ್ಬೋದಂತ ಇನ್ನೊಂದು ಸಂಬಂಧ. ಬೃಹತಿ ಮಂತ್ರಕ್ಕೆ ಮತ್ತೆ ಮೂಲ ವಿಷ್ಣು ಸಹಸ್ರನಾಮದ ಮಂತ್ರಕ್ಕೆ ನಾವು ಎರಡು ಸಂಬಂಧಗಳನ್ನು ನಾವು ನೋಡಿದ್ವಿ ಈಗಾಗಲೇ ಹಿಂದೆ. ಒಂದು ಸರ್ವಜ್ಞ ಅಂತ ಅರ್ಥ, ಇನ್ನೊಂದು ಭಕ್ತಾಭೀಷ್ಟದಾಯಕ ಅಂತ. ಎಲ್ಲ ಮಾತುಗಳಿಂದಲೂ ವಾಚ್ಯ ಅಂತ ಇನ್ನೂ ಒಂದು ಅರ್ಥ. ಈ ಅರ್ಥವನ್ನು ಬೃಹತಿ ಉಕ್ತ, ಬೃಹತಿ ಮಂತ್ರದಿಂದ ಸಹಸ ಚೆನ್ನಾಗಿ ವಾಚ್ಯನಾದವನು ಅನ್ನೋ ಅರ್ಥವನ್ನು ಬೃಹತಿ ಮಂತ್ರ ಹೇಳಿದೆ. ಅದರಿಂದ ಸರ್ವಜ್ಞ, ಭಕ್ತಾಭೀಷ್ಟದಾಯಕ, ಶಾಸ್ತ್ರ ಪ್ರತಿಪಾದ್ಯ ಅಂತ ಮೂರು ಅರ್ಥಗಳು ನಿಮಿಷ ಅನ್ನೋ ಶಬ್ದಕ್ಕೂ ಬೃಹತಿ ಮಂತ್ರಕ್ಕೂ ಬರ್ತವೆ. ಹೀಗೆ ಮೂರು ರೀತಿಯಾದ ಸಂಬಂಧ ಇದೆ ಅದಕ್ಕೆ. ಎಲ್ಲರನ್ನೂ ಪ್ರೇರಿಸ್ತಾನೆ, ಮತ್ತೆ ಎಲ್ಲರ ಕಣ್ಣನ್ನು ತೆರೆಸ್ತಾನೆ ಗುರುವಾಗಿ. ಆದ್ರಿಂದ ಅದನ್ನು ನಾವು ತಿಳ್ಕೊಳ್ಬಹುದು. ನಿಮಿಷ ಎಂಬ ಶಬ್ದಕ್ಕೆ ಪ್ರಳಯ ಕಾಲದಲ್ಲಿ ತನ್ನ ಕಣ್ಣು ಮುಚ್ಕೊಂಡಿರುವವನು ಅನ್ನೋ ಅರ್ಥವನ್ನ ಲಕ್ಷಾಲಂಕಾರ ವರ್ಣನೆ ಮಾಡ್ತದೆ. ಮುಂದೆ ಶಾಂಕರ ಭಾಷ್ಯದಲ್ಲಿ ಅದಕ್ಕೆ ಅರ್ಥ ಏನು ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಯೋಗ ನಿದ್ರಾ ರತನಾಗಿ ಕಣ್ಣು ಮುಚ್ಕೊಂಡಿರುವವನು ಅನ್ನೋ ಅರ್ಥವನ್ನ ಶಾಂಕರ ಭಾಷ್ಯದಲ್ಲಿ ಹೇಳ್ತಾರೆ. ಧ್ಯಾನ ಯೋಗದಲ್ಲಿ ಅವನು ದತ್ತ, ಕಪಿಲ, ನಾರಾಯಣ ಇತ್ಯಾದಿ ರೂಪದಿಂದ ಧ್ಯಾನ ಯೋಗ ಮಾಡ್ತಿರ್ತಾನೆ. ಆಗ ಕಣ್ಣು ಮುಚ್ಕೊಂಡಿರುವವನು ಕಾಲಸ್ವರೂಪ ಅಂತ ಅರ್ಥ ಕೆಲವರು ಹೇಳ್ತಾರೆ. ಪರಾಶರ ಭಟ್ರು ಹೇಳುವ ಅರ್ಥವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಸತ್ಪುರುಷರು, ಸದ್ಭಕ್ತರ ವಿಷಯದಲ್ಲಿ ಕಣ್ಣು ತೆರೆದಿರ್ತಾನೆ, ಅವರನ್ನು ಕೃಪಾ ಕಟಾಕ್ಷದಿಂದ ನೋಡ್ತಾನೆ. ಅಭಕ್ತರ ವಿಷಯದಲ್ಲಿ ಕಣ್ಣು ತೆರೆಯೋದಿಲ್ಲ. ಅದಕ್ಕಾಗಿ ಆತ ಎರಡು ಅರ್ಥದಲ್ಲಿಯೂ ನಿಮಿಷ. ಒಂದ್ ಕಡೆ ನೀ ಅಂದ್ರೆ ಚೆನ್ನಾಗಿ, ಒಂದ್ ಕಡೆ ನೀ ಅಂದ್ರೆ ನಿಷೇಧ ಅಂತ ಅರ್ಥ. ವಿರೋಧಿನ ಸತಾಮ್ಯೋಸೋ ನೇಕ್ಷತೆ ನಿಮಿಷಶ್ಚ ಸಹ ಅಂತ ಪರಾಶರ ಭಟ್ರು ತೋರಿಸುವಂಥ ವ್ಯಾಖ್ಯಾನ. ಮತ್ತೆ ಸತ್ಯಸಂಧ ಸ್ವಾಮಿಗಳಿದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ನಿಮಿ ಎಂಬ ರಾಜ, ಅವನಿಗೆ ಶ ಅಂದ್ರೆ ಬಲವನ್ನು ಕೊಟ್ಟವನು ಅನ್ನೋ ಅರ್ಥವನ್ನ ಅವ್ರು ಹೇಳ್ತಾರೆ. ಕಾಲ ನಿಯಾಮಕ ಅನ್ನೋ ಅರ್ಥವನ್ನ ಹೇಳ್ತಾರೆ. ನಿಮಿಷ ಅಂದ್ರೆ ಕಾಲ, ನಮಗದು ಗೊತ್ತಿದೆ.
ಅದನ್ನು ಮುಂದಿನ ಅನಿಮಿಷ ಅನ್ನೋ ನಾಮದಲ್ಲಿ ಕೂಡ ನಾವು ನೋಡೋರಿದ್ದೇವೆ. ಆ ಅಂಥ ಸೂಕ್ಷ್ಮವಾದ ಕಾಲದ ಒಂದು ವಿಭಾಗ ನಿಮಿಷ ಅಂತ, ಅದರಲ್ಲಿಯೂ ಕೂಡ ಇವನಿದ್ದಾನೆ. ಮಿಷ ಸ್ಪರ್ಧಾಯಾಮ ಅಂತ ಧಾತು ಇದೆ, ದೈತ್ಯರ ಜೊತೆ ಸ್ಪರ್ಧೆ ಮಾಡ್ತಾನೆ ಅಂತ ಅರ್ಥ. ಇದಿಷ್ಟು ಅರ್ಥಗಳನ್ನು ಸತ್ಯಸಂಧ್ಯ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ನಾವು ನೋಡಿ ಮುಗಿಸಿದ್ದೀವಿ. ಒಟ್ಟಾರೆ 2 ದಿವಸಗಳಲ್ಲಿ ನಿಮಿಷ ಎಂಬ ನಾಮದ ಅರ್ಥಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರದ ಅರ್ಥಗಳನ್ನು ಕೂಡ ನಾವು ನೋಡಿದ್ದೀವಿ. ನಿಮಿಷ ಎಂಬ ನಾಮ ಸರ್ವಜ್ಞ ಅನ್ನೋ ಅರ್ಥವನ್ನು ಹೇಳ್ತದೆ. ಅದನ್ನು ಬೃಹತಿ ಮಂತ್ರ ಸೂರ್ಯ ಎಂಬ ಶಬ್ದದಿಂದಲೂ ಹೇಳ್ತದೆ ಮತ್ತು ಇಂದ್ರ ಎಂಬ ಶಬ್ದದಿಂದಲೂ ಹೇಳ್ತದೆ. ನಿಮಿಷ ಎಂಬ ಶಬ್ದ ಭಕ್ತಾಭೀಷ್ಟದಾಯಕ ಅನ್ನೋ ಅರ್ಥವನ್ನು ಹೇಳ್ತದೆ. ಅದನ್ನು ಇಂದ್ರ ಎಂಬ ಶಬ್ದ ಹೇಳ್ತದೆ. ಮತ್ತು ನಿಮಿಷ ಎಂಬ ಶಬ್ದ ಭಗವಂತ ಸರ್ವಶಬ್ದ ವಾಚ್ಯ ಅನ್ನೋದನ್ನು ಹೇಳ್ತದೆ. ಬೃಹತಿ ಮಂತ್ರ ಅದನ್ನೂ ಕೂಡ ಉಕ್ಥ ಸಚ ಸೋಮಪ ಸುತಪ ಅಂತ ಹೀಗೆ ಈ ಬೃಹತಿ ಸಹಸ್ರವೆಂಬ ಮಂತ್ರದಿಂದ ಆತ ಪ್ರತಿಪಾದ್ಯ ಅನ್ನೋದನ್ನು ವರ್ಣನೆ ಮಾಡ್ತದೆ. ಹೀಗೆ 3 ಅಥವಾ 4 ರೀತಿಯಾಗಿ ಆ ನಿಮಿಷ ಎಂಬ ನಾಮಕ್ಕೂ ಮತ್ತು ಬೃಹತಿ ಮಂತ್ರಕ್ಕೂ ಇರುವಂಥ ವ್ಯಾಖ್ಯಾನ ಸಂಬಂಧ. ಜಗತ್ತಿನಲ್ಲಿ ದುಷ್ಟಶಕ್ತಿಗಳ ನಡುವೆ ಸಚ್ಛಕ್ತಿಗಳ ನಡುವೆ ಒಂದು ಸ್ಪರ್ಧೆ ಅಂತೂ ನಡೆದಿದೆ. ಆ ಸ್ಪರ್ಧೆಯನ್ನು ಭಗವಂತ ಕಣ್ಣು ಮುಚ್ಚಿಕೊಂಡಿದ್ರೂ ಕೂಡ ನೋಡ್ತಾ ಇದ್ದಾನೆ. ಕಣ್ಣು ಮುಚ್ಚಿಕೊಂಡೇ ಇದ್ದು ಕೂಡ ಅದನ್ನು ನೋಡಿ ಯಾವ ಸಂದರ್ಭದಲ್ಲಿ ಕಣ್ಣು ತೆಗಿಬೇಕು, ಯಾವ ಸಂದರ್ಭದಲ್ಲಿ ಕಣ್ಣು ತೆಗೆದು ಭಕ್ತರನ್ನು ಉದ್ಧರಿಸಬೇಕು ಅಂತನ್ನೋದನ್ನು ಅವನೇ ತಿಳಿತಾನೆ. ತಿಳಿದು ಭಕ್ತರನ್ನು ಉದ್ಧರಿಸ್ತಾನೆ. ದುಷ್ಟಶಕ್ತಿಗಳ ನಡುವೆ ಮತ್ತು ಸಚ್ಛಕ್ತಿಗಳ ನಡುವೆ ಮಾತ್ರ ನಡೆಯುವ ಒಂದು ಪ್ರಸಂಗ ಮಾತ್ರ ಅಲ್ಲ, ನಮ್ಮ ಒಳಗಿನ ಆಗು ಹೋಗುಗಳು, ಭಕ್ತರ ಸಾಧನೆ ಗ್ರಾಫ್ ಯಾವ ಮುಖದಲ್ಲಿದೆ, ಅದು ಏರು ಮುಖವಾಗಿದೆಯೋ ಇಲ್ವೋ ಅಂತನ್ನೋದನ್ನು ಕೂಡ ಈ ಭಗವಂತ ನೋಡ್ತಾ ಇರ್ತಾನೆ. ಹೀಗೆ ಭಗವಂತ ಕಣ್ಣು ಮುಚ್ಚಿ ಮಲಗಿದ್ರೂ ಕೂಡ ಯಾವತ್ತೂ ಒಳಗಣ್ಣಿನಿಂದ ನಮ್ಮನ್ನು ನೋಡ್ತಾನೆ ಇದ್ದಾನೆ, ನಮ್ಮನ್ನು ಅವನು ಹರಿಸ್ತಾನೆ ಇದ್ದಾನೆ. ಅವನ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತಾನೇ ಇದ್ದೀವಿ ಅಂತನ್ನೋದನ್ನು ಆ ನಿಮಿಷ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬಹುದಾದ್ದು. ವಿಶೇಷತಃ ನಾನು ಈಗಾಗಲೇ ಹೇಳಿದೆ, ಭಗವಂತನ ಮಲಗಿದ ರೂಪಗಳೇನಿರ್ತವೆ, ಆ ರಂಗನಾಥ ಮೊದಲಾದ ರೂಪಗಳು, ಆ ರೂಪಗಳನ್ನು ಹೀಗೆ ನಿಮಿಷ ಎಂಬ ಶಬ್ದದಿಂದ ನಾವು ಧ್ಯಾನಿಸಬೇಕು. ಮತ್ತು ಧ್ಯಾನಸ್ಥವಾದ ರೂಪಗಳನ್ನು ಕೂಡ ನಿಮಿಷ ಎಂಬ ಶಬ್ದದಿಂದ ನಾವು ಧ್ಯಾನಿಸಬೇಕು. ಅವನನ್ನು ನಾವು ಜ್ಞಾನ ಆನಂದ ಸ್ವರೂಪ ಮತ್ತು ಶ್ರೇಷ್ಠವಾದ ಕೀರ್ತಿ ಉಳ್ಳವನು ಅಂತ ಹೀಗೆಲ್ಲ ಉಪಾಸಿಸಿದಾಗ ನಮಗೂ ಕೂಡ ಅದನ್ನು ಕೊಡ್ತಾನೆ. ಆ ಜ್ಞಾನ ಮತ್ತು ಯಶಸ್ಸನ್ನು, ಸುಖವನ್ನು ಕೊಡ್ತಾನೆ. ವಿಶೇಷವಾಗಿ ನಾವೀಗ ಬೃಹತಿ ಮಂತ್ರದ ಅರ್ಥಾನುಸಂಧಾನ ಪೂರ್ವಕ ಪಠನ ಮಾಡ್ತಾ ಇದ್ದೇವೆ. ಉತ್ಥಾನ ಶಬ್ದದಿಂದ ಇಲ್ಲಿ ಬೃಹತಿ ಮಂತ್ರವನ್ನೇ ಹೇಳಿದ್ದಾರೆ. ನಮ್ಮೆಲ್ಲರ ಜೀವನ ಯಜ್ಞದಲ್ಲಿ ನಾವು ಆತನನ್ನು ಬಾ ಅಂತ ಕರೆದಾಗ ನಾವು ಮಾಡ್ತಿರುವ ಈ ಅರ್ಥಾನುಸಂಧಾನ ಪೂರ್ವಕವಾದ ಬೃಹತಿ ಮಂತ್ರದವನ್ನು ಮತ್ತು ನಮ್ಮ ಮನದ ಅಲ್ಪ ಭಕ್ತಿಯನ್ನು ಕೂಡ ಆತ ಆಸ್ವಾದಿಸ್ತಾನೆ. ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿಲ್ತಾನೆ ಅವನು, ಋಜೀಷಿ ಅಂತ ಆ ಶಬ್ದವು ಕೂಡ ಅದನ್ನು ಹೇಳ್ತದೆ. ಹೀಗೆ ನಿಮಿಷ ಶಬ್ದದ ವ್ಯಾಖ್ಯಾನ ಮತ್ತು ಬೃಹತಿ ಮಂತ್ರದ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ನಿಮಿಷ ಪ್ರಿಯ ಅಂತ ಲಕ್ಷ್ಮೀದೇವಿಯನ್ನು ನಾವು ಈ ಶಬ್ದದಿಂದ ಉಪಾಸನೆ ಮಾಡಬಹುದು. ನಮ್ಮ ಸಾಧನೆಯ ಜೀವನದಲ್ಲಿ ಇಷ್ಟು ಮುಖ್ಯವಾಗಿದೆ ಆ ಶಬ್ದ. ಅದರೊಂದಿಗೆ ಈ ಭಾಗವು ಕೂಡ ಸಮಾಪ್ತವಾಗಿದೆ.